ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ರೆ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇರ್ತೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ವ್ಯಕ್ತಿಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಅವರು ನಿಮಗೆ ತೋರಿಸ್ತಾ ಇರುವಂತಹ ಪ್ರೀತಿ ನಿಜವಾ ಅಥವಾ ಸುಳ್ಳ? ಅವರ ಹೃದಯದಲ್ಲಿ ನೀವು ಇದ್ದೀರಾ ಅಥವಾ ಇವರಲ್ಲಿ ಏನಾದರೂ ಚೇಂಜಸ್ಗಳು ಕಾಣಿಸ್ತಾ ಇದೆಯಾ ಅಂತ ನೋಡುವ ಪ್ರಯತ್ನ ಪಡೋಣ. ನಿಮ್ಮಿಬ್ಬರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಆಗಿರುವಂತಹ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ಶಾರ್ಟ್ ಟರ್ಮ್ ಅಲ್ಲ, ಇದು ತುಂಬ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಆಗಿರ್ಬೋದು. ಕೆಲವರಿಗೆ 1-2 ವರ್ಷಗಳ ರಿಲೇಷನ್ಶಿಪ್ ಆಗಿರ್ಬೋದು, ಇನ್ನೂ ಕೆಲವರಿಗೆ ಬಹಳ ವರ್ಷಗಳ ಹಳೆಯ ಸಂಬಂಧ ಕೂಡ ಆಗಿರಬಹುದು. ಇನ್ನೂ ಕೆಲವರಿಗೆ ನೀವು ಇಲ್ಲಿ ಮ್ಯಾರಿಡ್ ಪರ್ಸನ್ ಕೂಡ ಆಗಿರ್ಬೋದು. ಒಟ್ಟಿನಲ್ಲಿ ಇದು ಒಂದು ಕ್ಯಾಶುವಲ್ ರಿಲೇಷನ್ಶಿಪ್ ಅನ್ನೋ ರೀತಿ ಕಾಣಿಸ್ತಾ ಇಲ್ಲ. ಈ ಕನೆಕ್ಷನಲ್ಲಿ ಒಂದು ಡೆಪ್ತ್ ಇದೆ, ಒಂದು ಹಿಸ್ಟ್ರಿ ಇದೆ, ತುಂಬ ಮೆಮೊರೀಸ್ಗಳಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೀವಿಬ್ಬರು ಯಾವಾಗ ಕನೆಕ್ಟ್ ಆದರೂ ಕೂಡ ಆ ದಿನದಿಂದ ಇವತ್ತಿನವರೆಗೂ ಈ ಒಬ್ಬ ಪರ್ಸನ್ ಮಾತ್ರ ನಿಮ್ಮ ಹೃದಯದಲ್ಲಿ ಜಾಗ ಇಟ್ಕೊಂಡಿದ್ದಾರೆ. ಅಂದರೆ ಈ ಒಬ್ಬ ವ್ಯಕ್ತಿಯನ್ನು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ನೀವು ಇಟ್ಕೊಂಡಿದ್ದೀರಾ. ಬೇರೆ ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ನಿಮ್ಮ ಮನಸ್ಸಿನಲ್ಲಿ ಜಾಗ ಇಲ್ಲ. ಈ ಪರ್ಸನ್ ಬಗ್ಗೆ ಮಾತ್ರ ನಿಮಗೆ ಪ್ರೀತಿ ಅನ್ನೋದು ಇದೆ, ಲೈಕ್ ಅನ್ನೋದು ಇದೆ, ಫೀಲಿಂಗ್ಸ್ ಅನ್ನೋದು ಈ ಪರ್ಸನ್ ಬಗ್ಗೆ ಮಾತ್ರ ಕಾಣಿಸ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಬೇರೆ ಯಾರೂ ಅಷ್ಟು ಇಂಪಾರ್ಟೆಂಟ್ ಆಗಿಲ್ಲ. ಅಂದರೆ ಈ ಪರ್ಸನ್ ಬಗ್ಗೆ ಥಿಂಕ್ ಮಾಡದೆ ಇರೋದಕ್ಕೆ ಒಂದು ದಿನ ಕೂಡ ನಿಮಗೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಹತ್ರ ತುಂಬ ಸಲ ಹೇಳಿರ್ಬೋದು, ನನಗೆ ನೀನೇ ಎಲ್ಲ ಅಂತ ಹೇಳ್ತಾ ಇರಬಹುದು. ಅಂದರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ನನ್ನ ಲೈಫ್ನಲ್ಲಿ ಅಂತ ನಿಮಗೆ ತುಂಬ ಸಲ ಹೇಳ್ತಾ ಇರಬಹುದು ಅಥವಾ ಹೇಳಿರ್ಬೋದು. ಅಂದರೆ ನಿಮ್ಮನ್ನು ತುಂಬ ಜಾಸ್ತಿ ಪ್ರೀತಿಸ್ತಾ ಇದ್ದೀನಿ ಅನ್ನೋ ರೀತಿ ನಿಮ್ಮ ಹತ್ರ ಇವರು ಬಿಹೇವ್ ಮಾಡಿರಬಹುದು. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು 1-2 ತಿಂಗಳ ರಿಲೇಷನ್ಶಿಪ್ ಅಂತ ಕಾಣಿಸ್ತಾ ಇಲ್ಲ. ಲಾಂಗ್ ಟರ್ಮ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಇಷ್ಟ ಇದೆ ಅನ್ನೋ ರೀತಿ ನಿಮ್ಮ ಹತ್ರ ಯಾವಾಗಲೂ ಹೇಳ್ಕೊಳ್ತಾ ಇರಬಹುದು ಅಥವಾ ಆ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡಿರಬಹುದು. ಇವರು ನಿಮ್ಮ ಜೊತೆ ನಿಮ್ಮ ಲೈಫ್ನಲ್ಲಿ ಯಾವಾಗಲೂ ಲಾಯಲ್ ಆಗಿರ್ತಾರೆ, ನಿಮ್ಮ ಲೈಫ್ನಲ್ಲಿ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ವ್ಯಕ್ತಿ ಮಾತ್ರ ಆಗಿರ್ತಾರೆ ಅಂತ ನಿಮ್ಮ ಹತ್ರ ತುಂಬ ಸಲ ಹೇಳ್ಕೊಂಡಿರ್ಬೋದು ಅಥವಾ ಆ ಬಿಹೇವಿಯರ್ ಆ ರೀತಿ ಇರಬಹುದು. ಬಟ್ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಕನೆಕ್ಷನಲ್ಲಿ ಕೆಲವು ಟೈಮ್ನಿಂದ ಯಾವುದೋ ಒಂದು ಸಿಚುವೇಶನ್, ಯಾವುದೋ ಒಂದು ಪ್ರಾಬ್ಲಮ್ ಅನ್ನೋದು, ಯಾವುದೋ ಒಂದು ಇಶ್ಯೂ ಅನ್ನೋದು ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಥವಾ ನಿಮಗೆ ಈ ಪರ್ಸನ್ ಬಗ್ಗೆ, ಈ ವ್ಯಕ್ತಿಯ ಬಗ್ಗೆ ಯಾವುದೋ ಒಂದು ಡೌಟ್ ಅನ್ನೋದು ಬಂದಿರಬಹುದು. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಕೆಲವು ಟೈಮ್ನಿಂದ ಯಾವುದೋ ಒಂದು ಬದಲಾವಣೆ ಅನ್ನೋದು ಆಗಿರಬಹುದು, ಚೇಂಜಸ್ ಅನ್ನೋದು ನಿಮಗೆ ಅನಿಸಿರಬಹುದು. ಅಂದರೆ ಈ ವ್ಯಕ್ತಿಯಲ್ಲಿ, ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ಈ ವ್ಯಕ್ತಿ ಚೀಟ್ ಮಾಡ್ತಾ ಇದ್ದಾರೇನೋ ಅನ್ನೋ ರೀತಿ ನಿಮಗೆ ಅನಿಸಿರಬಹುದು. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ದ್ರೋಹ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇರಬಹುದು. ಅಥವಾ ನಿಮ್ಮ ಮೈಂಡ್ನಲ್ಲಿ ಈ ರೀತಿಯ ವಿಷಯಗಳು ಮತ್ತೆ ರಿಪೀಟ್ ಆಗಿ ಬರ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಈ ಪರ್ಸನ್ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ, ಇವರ ಪ್ರೀತಿ ಅನ್ನೋದು ನಾಟಕನ, ಸುಳ್ಳ, ನಿಜವಾದ ಪ್ರೀತಿನ, ಈ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರ ಬಿಹೇವಿಯರಲ್ಲಿ ಚೇಂಜಸ್ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ. ಅಥವಾ ಇವರು ನಿಮ್ಮ ಹತ್ರ ಮೊದಲು ಯಾವ ರೀತಿ ಮಾತಾಡ್ತಾ ಇದ್ರೋ ಈಗ ಆ ರೀತಿ ಮಾತಾಡದೇ ಇರಬಹುದು. ಇವರು ಮಾತಾಡುವ ರೀತಿ ಸ್ವಲ್ಪ ಚೇಂಜ್ ಆಗಿರುವ ಸಾಧ್ಯತೆ ಕೂಡ ಇದೆ. ಅಥವಾ ಮೊದಲು ಈ ಪರ್ಸನ್ ನಿಮಗೆ ತುಂಬ ಟೈಮ್ ಕೊಡ್ತಿದ್ದಂತಹ ವ್ಯಕ್ತಿ ಈಗ ನಿಮಗೆ ಟೈಮ್ ಕೊಡೋದು ಕಡಿಮೆ ಮಾಡಿರಬಹುದು. ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಿರಬಹುದು. ಈ ಪರ್ಸನ್ ಕಡೆಯಿಂದ ಯಾವುದೋ ಒಂದು ಮಿಸ್ಟೇಕ್ ಆಗಿರಬಹುದು. ಇದೆಲ್ಲದರಿಂದ ನಿಮ್ಮ ಮನಸ್ಸಿನಲ್ಲಿ ಈ ರೀತಿಯ ಡೌಟ್ಗಳು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ.
ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೆಲವರು ಇಲ್ಲಿ ಮ್ಯಾರಿಡ್ ಇದ್ದೀರಾ ಅಂತ ಕೂಡ ಅನ್ನಿಸ್ತಾ ಇದೆ. ಇಲ್ಲಿ ಮ್ಯಾರಿಡ್ ಪರ್ಸನ್ ಏನಾದರೂ ನೀವಾಗಿದ್ದರೆ ಇಲ್ಲಿ ಇವರು ಫೀಮೇಲ್ ಆಗಿರಬಹುದು, ಮೇಲ್ ಆಗಿರಬಹುದು. ನಿಮ್ಮ ಪಾರ್ಟ್ನರ್ ಇವ್ರ ಹತ್ರ ನೀವು ಹೇಳ್ಕೊಂಡಿರ್ಬೋದು, ನೀವು ತುಂಬ ಚೇಂಜ್ ಆಗಿದ್ದೀರಾ ಅಥವಾ ಮೊದಲು ಇದ್ದ ರೀತಿ ನೀವು ಈಗ ಇಲ್ಲ ಅಂತ ನೀವು ಇವ್ರ ಹತ್ರ ಹೇಳ್ಕೊಂಡಿರ್ಬೋದು. ಅಂದರೆ ಈ ವ್ಯಕ್ತಿ ಇವರು ನಿಮ್ಮ ಜೊತೆ ಮ್ಯಾರಿಡ್ ಆಗಿರಬಹುದು ಅಥವಾ ಅಲ್ಲದೇ ಇರಬಹುದು, ನೀವು ಅನ್ಮ್ಯಾರಿಡ್ ಪರ್ಸನ್ ಕೂಡ ಆಗಿರಬಹುದು. ಈ ವ್ಯಕ್ತಿ ನಿಮ್ಮ ಹತ್ರ ಹಿಂದೆ ಪಾಸ್ಟಲ್ಲಿ ಯಾವ ರೀತಿ ಇದ್ದರು ಅಂದರೆ ನನಗೆ ನೀನೇ ಎಲ್ಲ ಅಂತ ಹೇಳ್ತಾ ಇದ್ದವರು, ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ನಿಮಗೆ ನಂಬಿಕೆ ಕೊಡ್ತಾ ಇದ್ದವರು, ನಿಮ್ಮನ್ನು ತುಂಬ ಓಪನ್ಲಿ ಪ್ರೀತಿಸ್ತಾ ಇದ್ದವರು, ನಿಮ್ಮ ಫೀಲಿಂಗ್ಸನ್ನು ನೀವು ಹೇಳುವ ಮುಂಚೆನೇ ಅರ್ಥ ಮಾಡ್ಕೊಳ್ತಾ ಇದ್ದವರು, ನಿಮ್ಮ ಆಸೆ ಏನಿದೆ, ನಿಮ್ಮ ಆ್ಯಂಬಿಷನ್ ಏನಿದೆ, ನಿಮ್ಮ ಡ್ರೀಮ್ಸ್ ಏನಿದೆ, ಇವೆಲ್ಲವನ್ನು ಈ ಪರ್ಸನ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದರು. ಮೊದಲು ನಿಮಗೆ ಏನು ಬೇಕು ಅಂತ ನೀವು ಹೇಳದೇ ಇದ್ದರು ಅವರು ಗಮನಿಸ್ತಾ ಇದ್ದರು. ಅದು ಒಂದು ತುಂಬ ರೇರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಆ ರೀತಿ ನಿಮ್ಮನ್ನು ಗಮನಿಸ್ತಾ ಇದ್ದಂತಹ ವ್ಯಕ್ತಿ, ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಈಗ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಅಂದರೆ ಕಳೆದ ಕೆಲವು ಸಮಯದಿಂದ ಅವರ ಬಿಹೇವಿಯರಲ್ಲಿ ಚೇಂಜ್ ಆಗಿರಬಹುದು. ಅವರು ಮಾತಾಡುವ ರೀತಿ ಮೊದಲಿನ ಥರ ಇಲ್ಲ ಅಂತ ನಿಮಗೆ ಅನಿಸಿರಬಹುದು. ಮೊದಲು ನಿಮಗೆ ತುಂಬ ಟೈಮ್ ಕೊಡ್ತಾ ಇದ್ದಂತಹ ವ್ಯಕ್ತಿ ಈಗ ಆ ಟೈಮ್ ಕೊಡೋದನ್ನು ಕಡಿಮೆ ಮಾಡಿರಬಹುದು. ನೀವು ಇಂಪಾರ್ಟೆಂಟ್ ಅಲ್ಲ ಅನ್ನೋ ಫೀಲಿಂಗ್ ನಿಮಗೆ ಬಂದಿರಬಹುದು. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಡೌಟ್ಸ್ ಶುರುವಾಗಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇವರು ಚೇಂಜ್ ಆಗಿದ್ದಾರಾ, ಇವರ ಪ್ರೀತಿ ನಿಜಾನಾ, ನನಗೆ ಮೋಸ ಮಾಡ್ತಾ ಇದ್ದಾರಾ, ಇದು ನಾಟಕನಾ, ಈ ಪ್ರಶ್ನೆಗಳು ಮತ್ತೆ ಮತ್ತೆ ನಿಮ್ಮ ಮೈಂಡಲ್ಲಿ ರಿಪೀಟ್ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕೆಲವರಿಗೆ ಈ ಡೌಟ್ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ನೀವು ನೇರವಾಗಿ ಅವ್ರ ಹತ್ರನೇ ಹೇಳ್ಕೊಂಡಿರ್ಬೋದು, ಎಲ್ಲವನ್ನ ಕೇಳ್ಕೊಂಡಿರಬಹುದು. ಅಂದರೆ ನೀವು ಮೊದಲಿದ್ದ ಥರ ಇಲ್ಲ, ನಿಮ್ಮ ಬಿಹೇವಿಯರ್ ಚೇಂಜ್ ಆಗಿದೆ ಅನ್ನೋ ರೀತಿ ನೀವು ಈ ಪರ್ಸನ್ ಹತ್ರ ಹೇಳ್ಕೊಂಡಿರಬಹುದು. ಬಟ್ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ ಚೇಂಜ್ ಆಗಿರೋದು ನಿಮ್ಮಿಂದ ದೂರ ಹೋಗೋದಕ್ಕೆ ಅಲ್ಲ. ಇವರ ಲೈಫ್ನಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅನ್ನೋದು ತುಂಬ ಕಾಣಿಸ್ತಾ ಇದೆ. ಇವರ ಮನೆಯಲ್ಲಿ ಜಗಳ ಇರ್ಬೋದು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ಬೋದು, ಫ್ಯಾಮಿಲಿ ಪ್ರೆಷರ್ ಇರಬಹುದು, ಅಥವಾ ಇವರ ವರ್ಕ್, ಜಾಬ್, ಬಿಸ್ನೆಸ್ ಸ್ಟ್ರೆಸ್ ಅನ್ನೋದು ಇರ್ಬೋದು, ಜಾಬ್ ಪ್ರೆಷರ್ ಅನ್ನೋದು ಇರಬಹುದು, ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರ್ಬೋದು, ಬ್ಲಾಕೇಜ್ ಆಗಿರ್ಬೋದು, ಫ್ಯೂಚರ್ ಟೆನ್ಷನ್ ಇರ್ಬೋದು. ಇದೆಲ್ಲ ಸೇರಿ ಇವರ ಮೈಂಡ್ ತುಂಬ ಡಿಸ್ಟರ್ಬ್ಡ್ ಆಗಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಒಂದೇ ಪ್ರಾಬ್ಲಮ್ ಬಗ್ಗೆ ರಿಪೀಟಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು, ಇದಕ್ಕೆ ದಾರಿ ಏನು, ಮುಂದೆ ಏನು ಮಾಡೋದು ಅಂತ ಇವರ ಅಟೆನ್ಷನ್ ಸಂಪೂರ್ಣವಾಗಿ ಆ ಪ್ರಾಬ್ಲಮ್ ಕಡೆಗೆ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಮನೆಯಲ್ಲಿ ಈ ಪರ್ಸನ್ ಫ್ಯಾಮಿಲಿಯಲ್ಲಿ ಯಾವುದಾದ್ರೊಂದು ಫೈಟ್, ಜಗಳ ಅನ್ನೋದು ನಡೀತಾ ಇರಬಹುದು. ಯಾವುದೋ ಒಂದು ಪ್ರಾಬ್ಲಮ್, ಇಶ್ಯೂ, ಸಿಚುವೇಶನ್ ಕ್ರಿಯೇಟ್ ಆಗಿರಬಹುದು. ಅದರ ಎಫೆಕ್ಟ್ ನಿಮ್ಮ ಮೇಲೆ ಬಿದ್ದಿರಬಹುದು. ಅಂದರೆ ನಿಮ್ಮ ಫೀಲಿಂಗ್ಸ್ ಈ ಪರ್ಸನ್ ನೋಟಿಸ್ ಮಾಡೋದು ಕಡಿಮೆ ಮಾಡಿರಬಹುದು, ನಿಮ್ಮ ಜೊತೆ ಮಾತಾಡೋ ಟೈಮನ್ನು ಕಡಿಮೆ ಮಾಡ್ಕೊಂಡಿರಬಹುದು. ನಿಮ್ಮ ಬಗ್ಗೆ ತುಂಬ ಕೇರ್ ಕೊಡ್ತಿದ್ದಂತಹ ವ್ಯಕ್ತಿ ಆ ಕೇರ್ ಕಡಿಮೆ ಆಗಿರೋ ರೀತಿ ನಿಮಗೆ ಫೀಲ್ ಆಗ್ತಾ ಇರ್ಬೋದು. ಇದರಿಂದ ನಿಮಗೆ ಅನ್ನಿಸ್ತಾ ಇದೆ ಇವರ ಪ್ರೀತಿ ಕಡಿಮೆ ಆಗಿದೆ ಅನ್ನೋ ರೀತಿ ನೀವು ಅಂದ್ಕೊಳ್ತಾ ಇರಬಹುದು. ಬಟ್ ಎನರ್ಜಿ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ ಆ ರೀತಿ ಏನೂ ಆಗಿಲ್ಲ. ಈ ಪರ್ಸನ್ನ ಸಿಚುವೇಶನ್ ಈ ಪರ್ಸನನ್ನು ಆ ರೀತಿ ಮಾಡಿದೆ. ಇವರ ಪ್ರೀತಿ ಅನ್ನೋದು ಸುಳ್ಳಲ್ಲ, ಇದು ನಾಟಕ ಅಲ್ಲ, ಇದು ಟೆಂಪ್ರವರಿ ಅಟ್ರಾಕ್ಷನ್ ಅಲ್ಲ. ಇವರು ನಿಮ್ಮನ್ನು ಇವರ ಹೃದಯದಿಂದ ಇಷ್ಟಪಡ್ತಾರೆ, ಇವರ ಹೃದಯದಿಂದ, ಇವರ ಮನಸ್ಸಿನಿಂದ ನಿಮ್ಮನ್ನು ಪ್ರೀತಿಸ್ತಾರೆ. ಜೆನ್ಯೂನ್ ಫೀಲಿಂಗ್ಸನ್ನು ಈ ಪರ್ಸನ್ ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ. ಮೊದಲು ಹೇಗೆ ನಿಮ್ಮನ್ನು ಕೇರ್ ಮಾಡ್ತಾ ಇದ್ರೋ ಅದೇ ಪ್ರೀತಿ ಇವತ್ತಿಗೂ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಇದೀಗ ಡಿಫ್ರೆನ್ಸ್ ಏನಂದರೆ ಇವರ ಸಿಚುವೇಶನ್ ತುಂಬ ಹೆವಿಯಾಗಿದೆ, ಹಾಗಾಗಿ ನಿಮ್ಮ ಬಗ್ಗೆ ಫೋಕಸ್ ಮಾಡೋದು ಸ್ವಲ್ಪ ಕಡಿಮೆ ಆಗಿರ್ಬೋದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರ ಎನರ್ಜಿಯ ಪ್ರಕಾರ ನೋಡೋದಾದರೆ ಇಲ್ಲಿ ಬ್ರೇಕ್ ಆಗುವ ಎನರ್ಜಿ ಕಾಣಿಸ್ತಾ ಇಲ್ಲ, ಚೀಟಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇಲ್ಲ, ಸುಳ್ಳು ಹೇಳಿರುವಂತಹ ಎನರ್ಜಿ ಕಾಣಿಸ್ತಾ ಇಲ್ಲ, ನಿಜವಾದ ಪ್ರೀತಿ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಬದಲಿಗೆ ಪೇಷನ್ಸ್, ಅಂಡರ್ಸ್ಟ್ಯಾಂಡಿಂಗ್, ಹೀಲಿಂಗ್ ಅನ್ನೋದು ಮುಖ್ಯ ಅನ್ನೋ ರೀತಿ ಕೂಡ ಎನರ್ಜಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸ್ವಲ್ಪ ಸಮಯ, ಸ್ವಲ್ಪ ಸ್ಪೇಸ್ ಕೊಟ್ಟರೆ ಇವರು ಮತ್ತೆ ಮೊದಲಿನ ಥರ ನಿಮ್ಮ ಕಡೆಗೆ ಫೋಕಸ್ ಮಾಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ನಿಮ್ಮ ಡೌಟ್ಸ್ ಏನಿದೆ ಅದು ನ್ಯಾಚುರಲ್, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲಿಡ್ ಇದೆ. ಬಟ್ ಓವರ್ ಥಿಂಕಿಂಗ್ ಮಾಡಿ ನಿಮ್ಮ ರಿಲೇಷನ್ಶಿಪ್ ಡ್ಯಾಮೇಜ್ ಮಾಡ್ಕೋಬೇಡಿ. ಒಮ್ಮೆ ಕಾಮಾಗಿ, ಸಾಫ್ಟಾಗಿ, ಹಾರ್ಟ್ ಟು ಹಾರ್ಟ್ ಇವ್ರ ಜೊತೆ ಮಾತಾಡಿ ಏನೇ ವಿಷಯ ಇದ್ದರೂ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋ ರೀತಿ ಕೂಡ ನಿಮಗೆ ಒಂದು ಸಣ್ಣ ಸಜೆಷನ್ ಇಲ್ಲಿದೆ.
ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2 ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ಗೆ ನಿಮ್ಮ ಜೊತೆ ಇರುವ ಕನೆಕ್ಷನ್ ಏನು, ಅವರು ನಿಮ್ಮನ್ನು ಹೇಗೆ ಫೀಲ್ ಮಾಡ್ಕೊಳ್ತಾರೆ, ಅವರ ಪ್ರೀತಿ ನಿಜವಾ ಅಥವಾ ಸುಳ್ಳ, ಈ ರಿಲೇಷನ್ಶಿಪ್ ಮುಂದೆ ಏನಾಗಬಹುದು ಅನ್ನೋದನ್ನು ಈ ರೀಡಿಂಗಲ್ಲಿ ನೋಡುವ ಪ್ರಯತ್ನವನ್ನು ಪಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ನಿಮ್ಮಿಬ್ಬರ ನಡುವೆ ಈಗ ಪ್ರೆಸೆಂಟಲ್ಲಿ ಎಮೋಷ್ನಲ್ ಬಾಂಡ್ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಫೈಟ್ ಆಗಿರಬಹುದು, ಜಗಳ ಆಗಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು. ಇದು ಪೀಸ್ಫುಲ್ ರಿಲೇಷನ್ಶಿಪ್ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ಫೈಟ್ ಇಲ್ಲ ಅಂದರೆ ಲೈಫ್ ಇಲ್ಲ ಅನ್ನೋ ಥರ ಕೆಲವೊಂದು ಬಾರಿ ತುಂಬ ಸಲ ನೀವು ಜಗಳ ಆಡಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ನೀವಿಬ್ಬರು ನಡುವೆ ಏನಾದರೂ ಜಗಳ ಆದಾಗ ಅಥವಾ ನೀವು ಇವರ ಮೇಲೆ ಸಿಟ್ಟು ಮಾಡಿಕೊಂಡಾದಾಗ ಅಥವಾ ಬೇಸರ ಪಟ್ಕೊಂಡು ದೂರ ಆದಾಗ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಸುಮ್ಮನೆ ಇರೋಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಕೆಲವೊಂದು ಬಾರಿ ನೀವೇ ತುಂಬ ಸಿಟ್ಟು ಮಾಡ್ಕೊಳ್ತೀರೇನೋ, ನೀವೇ ತುಂಬ ಬೇಸರ ಪಟ್ಕೊಂಡು ದೂರ ಹೋಗ್ತೀರೇನೋ. ನೀವು ಇವರ ಮೇಲೆ ಸಿಟ್ಟು ಮಾಡಿಕೊಂಡಾಗ ನಿಮ್ಮ ಬಗ್ಗೆ ಈ ಪರ್ಸನ್ ಯೋಚನೆ ಮಾಡೋದು ಜಾಸ್ತಿ ಮಾಡ್ತಾರೆ. ಏನಾಯಿತು ಅಂತ ತಲೆ ಕೆಡಿಸ್ಕೊಳ್ತಾರೆ. ನಿಮ್ಮನ್ನು ಹೇಗೆ ಕಾಮ್ ಮಾಡೋದು, ಯಾವ ರೀತಿ ಸಮಾಧಾನ ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾರೆ. ಬಟ್ ಕೆಲವೊಂದು ಸಲ ಈ ಪರ್ಸನ್ ಕೂಡ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಮಾತುಕತೆ ಬಂದಾಗ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಇವರು ಕೂಡ ನಿಮ್ಮ ಬಗ್ಗೆ ಸಿಟ್ಟಾಗಬಹುದು. ಸ್ವಲ್ಪ ಸಮಯ ನಿಮ್ಮ ಜೊತೆ ಮಾತಾಡದೇ ಇರಬಹುದು. ಕೆಲವು ಗಂಟೆಗಳು ಅಥವಾ ದಿನಗಳು ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಬರಬಹುದು. ಬಟ್ ಇದು ಪರ್ಮನೆಂಟ್ ಸೈಲೆನ್ಸ್ ಅಲ್ಲ. ಸ್ವಲ್ಪ ಸಮಯ ಆದಮೇಲೆ ಈ ಪರ್ಸನ್ಗೆ ನಿಮ್ಮ ಯೋಚನೆ ತುಂಬ ಬರುತ್ತೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಮಾತುಗಳು ರಿಪೀಟ್ ಆಗ್ತಾ ಇರುತ್ತೆ. ನಿಮ್ಮ ರಿಯಾಕ್ಷನ್ ಬಗ್ಗೆ ಯೋಚನೆ ಬರ್ತಾ ಇರುತ್ತೆ. ನಾನು ತಪ್ಪು ಮಾಡಿದ್ದೀನಾ ಅನ್ನೋ ಗಿಲ್ಟ್ ಫೀಲ್ ಆಗುತ್ತೆ. ಕೆಲವೊಮ್ಮೆ ಇವರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾನು ಇವರನ್ನು ಎಷ್ಟು ಕೇರ್ ಮಾಡ್ತೀನೋ ಅಷ್ಟಾಗಿ ಇವರು ನನ್ನನ್ನು ಕೇರ್ ಮಾಡ್ತಾ ಇಲ್ವಲ್ಲ ಅಂತ ಥಿಂಕ್ ಮಾಡ್ತಾರೆ. ಇದು ಇನ್ಸೆಕ್ಯೂರಿಟಿ ಎನರ್ಜಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆದರೆ ಲವ್ ಇಲ್ಲ ಅಂತ ಅಲ್ಲ. ಈ ಪರ್ಸನ್ಗೆ ನಿಮ್ಮ ಮೇಲೆ ಲವ್ ಅನ್ನೋದು ಇದೆ, ಲೈಕ್ ಅನ್ನೋದು ಇದೆ. ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ಇವರು ನೀವು ಸಿಟ್ಟು ಮಾಡ್ಕೊಳ್ಳೋದನ್ನು ಸಹಿಸ್ಕೊಳ್ಳೋದಿಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದನ್ನು ಈ ಪರ್ಸನ್ ಸಹಿಸ್ಕೊಳ್ಳೋದಿಲ್ಲ. ಇವರೇ ನೀವೇನಾದರೂ ಸಿಟ್ಟು ಮಾಡಿಕೊಂಡ್ರೆ ಅಥವಾ ಕೋಪ ಮಾಡಿಕೊಂಡ್ರೆ ಈ ಪರ್ಸನ್ನೇ ನಿಮಗೆ ಫಸ್ಟ್ ಮೆಸೇಜ್ ಮಾಡಬಹುದು, ಇವರೇ ಕಾಲ್ ಮಾಡಬಹುದು, ನಿಮ್ಮನ್ನು ಸಮಾಧಾನ ಕೂಡ ಇವರೇ ಮಾಡ್ತಾರೆ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನೀವಿಬ್ಬರು ದೂರ ಆದರೂ ಮತ್ತೆ ಕನೆಕ್ಟ್ ಆಗಿರುವಂತಹ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನೀವು ಬೇಸರ ಪಟ್ಟಾಗ ಇವ್ರಿಗೆ ತುಂಬ ಬ್ಯಾಡ್ ಫೀಲ್ ಆಗುತ್ತೆ. ಅದು ಆ್ಯಕ್ಟಿಂಗ್ ಅಲ್ಲ, ಅದು ರಿಯಲ್ ಹಾರ್ಟ್ ಪೇಯ್ನ್ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನೀವು ಇವರ ಮೇಲೆ ಬೇಸರ ಪಟ್ಟಾಗ ಇವರ ಮನಸ್ಸಿನಲ್ಲಿ ಸ್ಟ್ರಾಂಗೆಸ್ಟ್ ಫಿಯರ್ ಏನು ಅಂದರೆ, ನೀವು ಇವರಿಂದ ದೂರ ಹೋಗ್ತೀರಾ, ನೀವು ಬೇರೆ ಯಾರನ್ನಾದರೂ ಲೈಕ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ಗೆ ಬೇರೆ ಯಾರಾದರೂ ಕ್ಲೋಸ್ ಆಗಿದ್ದಾರಾ, ಈ ಥಾಟ್ಸ್ ಇವರ ಮೈಂಡ್ನಲ್ಲಿ ತುಂಬ ಸಲ ಬರ್ತಾ ಇರುತ್ತೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇದು ಪಾಸಿಟಿವ್ನೆಸ್ ಅಲ್ಲ, ಇದು ಅಟ್ಯಾಚ್ಮೆಂಟ್ ಮತ್ತು ಲವ್ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ನಿಮಗೂ ಕೂಡ ಕೆಲವು ಸಲ ಇವರ ಬಿಹೇವಿಯರ್ ಬಗ್ಗೆ ಡೌಟ್ಸ್ ಅನ್ನೋದು ಬಂದಿರಬಹುದು. ಇವರ ಮಾತುಗಳ ಮೇಲೆ ಕನ್ಫ್ಯೂಷನ್ ಇರಬಹುದು. ಅದರಲ್ಲೇ ಫೈಟ್ಗಳು ಜಾಸ್ತಿ ಆಗ್ತಾ ಇರಬಹುದು. ಅಂದರೆ ಎರಡೂ ಜನರ ಮನಸ್ಸಲ್ಲೂ ಡೌಟ್ಸ್ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಫೀಲಿಂಗ್ಸ್ ಎರಡೂ ಕಡೆ ಈಕ್ವಲ್ ಆಗಿದೆ. ನೀವು ಹೇಗೆ ಇವರನ್ನು ಲವ್ ಮಾಡ್ತೀರೋ ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮನ್ನು ಲವ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ನಿಮ್ಮನ್ನು ಇಷ್ಟಪಡ್ತಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಇದು ಒಬ್ಬ ವ್ಯಕ್ತಿ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು. ಯಾರೇ ಆಗಿದ್ರೂ ಕೂಡ ಅವರಿಗೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಇಷ್ಟ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ಥರ್ಡ್ ಪಾರ್ಟಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಜಲಸ್ ಫೀಲ್ ಮಾಡ್ತಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಬಾಂಡ್ ನೋಡಿ ಡಿಸ್ಟರ್ಬ್ ಆಗ್ತಾರೆ, ಸಪ್ರೇಷನ್ ಆಗಬೇಕು ಅಂತ ಬಯಸ್ತಾ ಇರಬಹುದು ಇವರು. ಅಥವಾ ಇವರ ಫ್ಯಾಮಿಲಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಇಷ್ಟ ಇಲ್ಲದೆ ಇರಬಹುದು.
ನೀವಿಬ್ಬರು ಈ ರಿಲೇಷನ್ಶಿಪ್ಪಲ್ಲಿ ಇರೋದು ನಿಮ್ಮ ಫ್ಯಾಮಿಲಿಗಾಗಲಿ ಇವರ ಫ್ಯಾಮಿಲಿಗಾಗಲಿ ಸ್ವಲ್ಪನೂ ಇಡಿಸ್ದೇ ಇರ್ಬೋದು. ಹಾಗಾಗಿ ಕೂಡ ಥರ್ಡ್ ಪಾರ್ಟಿ ರೀತಿ ಇದು ಬಂದಿರ್ಬೋದು ಅಥವಾ ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು. ಈ ಥರ್ಡ್ ಪಾರ್ಟಿ ಕಾರಣದಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು, ಫೈಟ್ ಜಾಸ್ತಿ ಆಗಿರ್ಬೋದು, ನಿಮ್ಮಿಬ್ಬರಲ್ಲಿ ಬ್ರೇಕಪ್ ಆಗಿರುವ ಚಾನ್ಸಸ್ ಕೂಡ ಕೆಲವರಿಗೆ ಇದೆ. ಕೆಲವರಿಗೆ ಥರ್ಡ್ ಪಾರ್ಟಿ ಯಾರು ಅನ್ನೋದು ನಿಮಗೂ ಗೊತ್ತಿದೆ, ಅಂದರೆ ಈ ಪರ್ಸನ್ಗೂ ಗೊತ್ತಿದೆ, ನಿಮ್ಮ ಪಾರ್ಟ್ನರ್ಗೂ ಗೊತ್ತು, ನಿಮಗೂ ಗೊತ್ತು. ಬಟ್ ಅದನ್ನು ಅವಾಯ್ಡ್ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ಕೆಲವೊಮ್ಮೆ ನೀವು ನೋಟಿಸ್ ಮಾಡಿರಬಹುದು, ನಿಮ್ಮ ಪಾರ್ಟ್ನರ್ನ ಬಿಹೇವಿಯರನ್ನು ನೀವು ಗಮನಿಸಿರಬಹುದು. ನಿಮ್ಮ ಪಾರ್ಟ್ನರ್ ಥರ್ಡ್ ಪಾರ್ಟಿ ಮಾತನ್ನು ಜಾಸ್ತಿ ಕೇಳ್ತಾ ಇರಬಹುದು ಅಥವಾ ಅವರಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಇರಬಹುದು. ಅದೇ ನಿಮ್ಮ ಡೌಟ್ಸ್ಗೆ ಕಾರಣ ಅಂತ ಕೂಡ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾರಾ, ಇವರ ಪ್ರೀತಿ ಅನ್ನೋದು ಸುಳ್ಳ ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇರಬಹುದು. ನಿಮ್ಮ ಮನಸ್ಸಿನಲ್ಲಿ ಡೌಟ್ ಬರ್ತಾ ಇರಬಹುದು. ಬಟ್ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ನ ಪ್ರೀತಿ ಜೆನ್ಯೂನ್ ಪ್ರೀತಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇದು ಡ್ರಾಮಾ ಅಲ್ಲ, ಶೋ ಆಫ್ ಲವ್ ಅಲ್ಲ, ಚೀಟಿಂಗ್ ಎನರ್ಜಿ ಅನ್ನೋದು ಈ ಪರ್ಸನ್ನಲ್ಲಿ ಕಾಣಿಸ್ತಾ ಇಲ್ಲ. ನಿಮಗೆ ಅನಿಸಿರ್ಬೋದು ಇವರು ನನಗೆ ಚೀಟ್ ಮಾಡ್ತಾ ಇದ್ದಾರೆ ಅಂತ, ಬಟ್ ಎನರ್ಜಿ ಪ್ರಕಾರ ಆ ಎನರ್ಜಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ಪ್ಯೂರ್ ಲವ್, ಲಾಯಲ್ ಆಗಿರುವಂತಹ ಲವ್ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ ಈ ಪರ್ಸನ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ಯಾವುದಾದ್ರೂ ಒಂದು ಸಿಚುವೇಶನ್ ಕಾರಣದಿಂದ ಅಥವಾ ಫ್ಯಾಮಿಲಿ ಕಾರಣದಿಂದ, ಯಾವುದೋ ಒಂದು ಕಾರಣದಿಂದ, ಯಾವುದೋ ಒಂದು ರೀಸನ್ನಿಂದ ನಿಮ್ಮ ಹತ್ರ ಒರಟಾಗಿ ಬಿಹೇವ್ ಮಾಡಿರಬಹುದು, ರೂಡಾಗಿ ಬಿಹೇವ್ ಮಾಡಿರಬಹುದು. ಈ ಥರ್ಡ್ ಪಾರ್ಟಿ ಯಾರೇ ಆಗಿರಬಹುದು, ನಿಮ್ಮ ಪಾರ್ಟ್ನರನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಬಹುದು, ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಬಟ್ ಡೀಪ್ ಇನ್ಸೈಡಲ್ಲಿ ನಿಮ್ಮ ಪಾರ್ಟ್ನರ್ ಹೃದಯದಲ್ಲಿ ನೀವೇ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಾಂಗ್ ಬಾಂಡ್ ಅನ್ನೋದು ಇದೆ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅನ್ನೋದು ಇದೆ, ಟೆಂಪ್ರವರಿ ಫೈಟ್ಸ್ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡ್ತಾ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು. ಬಟ್ ಬ್ರೇಕಪ್ ಪರ್ಮನೆಂಟ್ ಅಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಲವ್ ಸ್ಟ್ರಾಂಗ್ ಆಗಿದೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಬ್ಬರು ಕೂಡ ಥರ್ಡ್ ಪಾರ್ಟಿ ಮಾತುಗಳಿಗೆ ಇಂಪಾರ್ಟೆನ್ಸನ್ನು ಕೊಡದೆ ಕಾಮ್ ಕಮ್ಯುನಿಕೇಷನ್ನ ಮಾಡಿದ್ರೆ ಡೌಟ್ಸ್ ಅನ್ನೋದು ಕ್ಲಿಯರ್ ಆಗುವ ಸಾಧ್ಯತೆ ತುಂಬ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ರೀತಿ ಸಿಚುವೇಶನ್ ಇದ್ದರೆ ಆ ಸಿಚುವೇಶನನ್ನು ಸರಿಯಾಗಿ ಸಾಲ್ವ್ ಮಾಡಿಕೊಂಡು ಇಬ್ಬರು ಕೂತ್ಕೊಂಡು ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆಗಿ ಮಾತಾಡಿದ್ರೆ, ನಿಮ್ಮ ಫೀಲಿಂಗ್ಸನ್ನು ಶೇರ್ ಮಾಡಿಕೊಂಡು ಇಬ್ಬರೂ ಕೂಡ ಮಾತಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಏನಿದ್ರು ಈ ರಿಲೇಷನ್ಶಿಪ್ಪಲ್ಲಿ ಅದು ಕಂಪ್ಲೀಟ್ಲಿ ಎಂಡ್ ಆಗುವ ಚಾನ್ಸಸ್ ಕೂಡ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.